ರಾಮದುರ್ಗ ತಾಲೂಕಿನ ಶಬರಿಕೊಳ್ಳ ಅಭಿವೃದ್ಧಿಗೆ ಸಂಸದ ಶೆಟ್ಟರ್ ಮನವಿ. ನವದೆಹಲಿಯಲ್ಲಿ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಜಗದೀಶ್ ಶೆಟ್ಟರ್ ಅಭಿನಂದಿಸಿದರು. ರಾಮದುರ್ಗ ತಾಲೂಕಿನ ಐತಿಹಾಸಿಕ ಶಬರಿಕೊಳ್ಳ ಅಭಿವೃದ್ಧಿ, ವಂದೇ ಭಾರತ ಎಕ್ಸ್ಪ್ರೆಸ್ ರೈಲು ಸಂಚಾರ ಬೆಳಗಾವಿವರೆಗೆ ವಿಸ್ತರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿನಂತಿಸಲಾಗಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಈಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸೌಹಾರ್ದಯುತವಾಗಿ ಭೇಟಿ ಮಾಡಿದ ಸಂದರ್ಭದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಅಭಿವೃದ್ಧಿಗೆ 100 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಕ್ಕೆ ಧನ್ಯವಾದವನ್ನ ತಿಳಿಸಿದರು. ಅದೇ ರೀತಿ ರಾಮದುರ್ಗ ತಾಲೂಕಿನ ಸೂರ್ಯಬಾನ್ ಹತ್ತಿರ ಇರುವ ಐತಿಹಾಸಿಕ ಶಬರಿಕೊಳ್ಳ ಅಭಿವೃದ್ಧಿಪಡಿಸುವಂತೆ ವಿನಂತಿಸಲಾಯಿತು. ಬೆಳಗಾವಿ ನಿವಾಸಿಗಳ ಅನೇಕ ದಿನಗಳ ಬೇಡಿಕೆಯಾದ ಬೆಂಗಳೂರು ಧಾರವಾಡ ಸಂಚರಿಸುವ ವಂದೇ ಮಾತರಂ ಎಕ್ಸ್ಪ್ರೆಸ್ ಸಂಚಾರವನ್ನು ಬೆಳಗಾವಿವರೆಗೆ ವಿಸ್ತರಿಸುವುದು, ವಿಮಾನಯಾನ ಸೇವೆಗೆ ಸಂಬಂಧಿಸಿದಂತೆ ಉಡಾನ್ 3.0 ಯೋಜನೆಯ ಅವಧಿಯನ್ನ ಹೆಚ್ಚಿಸುವಂತೆ ವಿನಂತಿಸಲಾಯಿತು. ಬೆಳಗಾವಿ ನಗರ ಹಾಗೂ 2 ಟೈರ್ ಸಿಟಿಗಳ ವಿಮಾನಯಾನ ಸೇವೆಯು ಬೆಳವಣಿಗೆಗೆ ಪೂರಕವಾಗಲಿದ್ದು ರೈಲ್ವೆ ಸಚಿವರಿಗೆ ಸೂಚಿಸುವಂತೆ ವಿನಂತಿಸಲಾಯಿತು ಎಂದು ಹೇಳಿದರು. ಇಲ್ಲ, ಇದು ಹೊಸದಾಗಿ MP ಇಲೆಕ್ಟ್ ಆದ್ಮೇಲೆ ಅಲ್ಲೇ ಪಾರ್ಲಿಮೆಂಟ್ ಅಲ್ಲಿ ನಾವು ಭೇಟಿ ಆಗ್ತಿದ್ವಿ. ಪರ್ಸನಲಿ ಅವ್ರಿಗೆ ಭೇಟಿಯಾಗಿ ಒಂದು ವಿಶ್ ಮಾಡೋಣ ಹೊಸ ವರ್ಷದ್ದು. ಆಮೇಲೆ ಈ MP ಇಲೆಕ್ಟ್ ಆದ್ಮೇಲೆ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಒಂದು ಅಪಾಯಿಂಟ್ಮೆಂಟ್ ಕೇಳಿದ್ರೆ ನಿನ್ನೆ ಕೊಟ್ಟಿದ್ರು. ನಿನ್ನೆ ಭೇಟಿಯಾಗಿದ್ದೆ ನಾನು. ಭಾಳ ಒಂದು ಒಳ್ಳೆ ರೀತಿ ಸೌಹಾರ್ದ ರೀತಿಯಾದ ಒಂದು ಅವರು ಗೌರವ ಕೊಟ್ಟು ನಮಗೆ ರಿಸೀವ್ ಮಾಡಿದ್ರು. ಮತ್ತು ಒಂದು ಮನೆಯಲ್ಲಿ ಒಬ್ರು ಹಿರಿಯರು ಹೆಂಗೆ ಇರ್ತಾರಲ್ಲ, ಹಿರಿಯರು ಯಾವ ಎಲ್ಡರ್ಲಿ ಪರ್ಸನ್ಸ್ ಏನೋ ಒಂದು ಮನೆ ಇಲ್ಲಿಂದ ಸದಸ್ಯರಿಗೆ ಏನೊಂದು ಅಡ್ವೈಸ್ ಮಾಡೋದು ಮತ್ತು ಚರ್ಚೆ ಮಾಡ್ತಾರೆ. ಆ ರೀತಿ ಬಹಳ ಒಂದು ಆತ್ಮೀಯವಾದಂತ ಒಂದು ಚರ್ಚೆ ಮಾಡಿದ್ರು ನನ್ನ ಜೊತೆ. ಮತ್ತು ನಾನು ಅವರಿಗೆ ನೀವು ಸದ್ಯಕ್ಕೆ ಅಲ್ಲಿ ಪಬ್ಲಿಕ್ ಮೀಟಿಂಗ್ ಬಂದ್ರಿ, ಅಡ್ರೆಸ್ ಮಾಡಿದ್ರಿ, ಅದಕ್ಕಾಗಿ ಒಳ್ಳೆ ಒಂದು ಬದಲಾವಣೆ ಆಯಿತು. ನಿಮ್ಮ ಆಶೀರ್ವಾದದಿಂದ ನಾವು ಇಲೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇತ್ತು ಮತ್ತು ಜನರ ಆಶೀರ್ವಾದನೂ ಕೊಟ್ಟರು. ಬೆಳಗಾವಿದವರು ಹ್ಯೂಜ್ ಮಾರ್ಜಿನ್ ಗೆದ್ದು ಬರ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಬಂದಿದೆ ಅಂತ ಹೇಳಿದೆ ನಾನು. ಮತ್ತು ಅವ್ರಿಗೆ ಶಾಲ್ ಹೊದಿಸಿ ಸನ್ಮಾನ ಮಾಡುವಂಥ ಕೆಲಸನೂ ನಾನು ಮಾಡಿದೆ. ಬುಕ್ಕೆ ಕೊಟ್ಟು ಒಂದು ನಮ್ಮ ಹುಬ್ಳಿ ಸಾಹಿತ್ಯ ಭಂಡಾರದ ಪ್ರಕಟಣೆ ಇದೆ ಟೆಂಪಲ್ಸ್ ಬಗ್ಗೆ. ಆ ಟೆಂಪಲ್ಸ್ ಬಗ್ಗೆ ಇಡೀ ದೇಶದ ಪುರಾತನ ದೇವಸ್ಥಾನ ಇದಾವಲ್ಲ, ಅದ್ರ ಬಗ್ಗೆ ಒಂದು ಹಿಸ್ಟಾರಿಕ್ ಹಿಸ್ಟ್ರಿ ಆಮೇಲೆ ರಿಸರ್ಚ್ ಮಾಡಿದಂಥ ಒಂದು ಗ್ರಂಥ ನನಗೆ ಸಿಕ್ತು. ಅದನ್ನ ಅವರಿಗೆ ನಾನು ಅರ್ಪಣೆ ಮಾಡಿದೆ. ಬಹಳ ಕುತೂಹಲದಿಂದ ನೋಡಿದ್ರು ಅವರು, ಏನೇನು ವಿಷಯ ಇದೆ ಏನು ಅಂತ ತಿಳ್ಕೊಂಡ್ರು. ಬಹಳ ಒಳ್ಳೆ ರೀತಿಯಿಂದ ಸೌಹಾರ್ದ ರೀತಿಯಿಂದ ಒಂದು ಚರ್ಚೆ ಆಯಿತು. ಮತ್ತು ಬಹಳ ಮುಖ್ಯವಾಗಿ ನಾನು ಹೇಳಿದ್ದು, ಏನು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು, ಅದರಲ್ಲಿ ನಮ್ಮ ಬೆಳಗಾವಿ ಕ್ಷೇತ್ರಕ್ಕೆ ಉಡಾನ್ ಯೋಜನೆಯಲ್ಲಿ ನೀವು ಬೆಳಗಾವಿಗೆ ಕೊಟ್ಟಿದ್ರಿ, ಬೇರೆ ಬೇರೆ ಟೈರ್ 2 ಸಿಟಿ ಕೊಟ್ಟಿದ್ರಿ. ಅದರಿಂದ ಬಹಳಷ್ಟು ಏರ್ಪೋರ್ಟ್ಗಳು ಡೆವಲಪ್ ಆಗೋದು, ಬೇರೆ ಬೇರೆ ಸಿಟಿಗಳಿಗೆ ಕನೆಕ್ಷನ್ ಸಿಕ್ತು, ಏರ್ ಕನೆಕ್ಷನ್ ಇಲ್ಲ. ಅದು ಅದ್ರ ಬಗ್ಗೆ ಬಹಳ ಜನರು ಒಂದು ಅಭಿಪ್ರಾಯ ಒಳ್ಳೇದಿದೆ ಅಂತ ಅನ್ನೋದೇ. ಅದಕ್ಕೆ ಹೌದು, ಕರೆಕ್ಟ್ ಅಂತಂದ್ರು. ಆಮೇಲೆ ಆದ್ರೆ ಆ ಪೀರಿಯಡ್ ಮುಗಿದ ಮೇಲೆ ಆ ಏರ್ಲೈನ್ಸ್ ವಿಡ್ರಾ ಮಾಡ್ತಾ ಇದ್ದಾರೆ ಫ್ಲೈಟ್ಸ್ಗಳೆಲ್ಲ. ಹೀಗಾಗಿ ಮತ್ತೆ ನಮಗೆ ಏರ್ ಸರ್ವಿಸ್ ಕಡಿಮೆ ಆಗ್ತಾ ಇದೆ. ಅದಕ್ಕೆ ನೀವು ಆ ಪೀರಿಯಡ್ ಅನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದು ರಿಕ್ವೆಸ್ಟ್ ಮಾಡಿದೆ. ಅದಕ್ಕೆ ಒಳ್ಳೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು. ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತೇಳಿ. ಮತ್ತು ಯಲ್ಲಮ್ಮನ ಗುಡ್ಡಕ್ಕೆ, ರೇಣುಕಾ ಯಲ್ಲಮ್ಮನ ಗುಡ್ಡಕ್ಕೆ ಅನುದಾನ ಕೊಟ್ಟಿದ್ದು, ಮತ್ತು ಇನ್ನೊಂದು ಶಬರಿಕೊಳ್ಳ ಡೆವಲಪ್ಮೆಂಟ್ ಮಾಡೋ ಬಗ್ಗೆ ಅದು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಮತ್ತು ಇದ್ರ ಜೊತೆಗೆ ಒಂದೇ ಭಾರತ ಏನೋ ಬೆಂಗಳೂರಿಂದ ಹುಬ್ಳಿ ಇದೆ, ಅದನ್ನ ಬೆಳಗಾವಿವರೆಗೆ ವಿಸ್ತರಣೆ ಆಗ್ಬೇಕಂತ ಜನರ ಒಂದು ಅಪೇಕ್ಷೆ ಇದೆ ಮತ್ತು ಹೆಚ್ಚು ಬೇಡಿಕೆ ಇದೆ. ಮತ್ತು ಅದು ಒಂದೇ ಭಾರತ ಟ್ರೈನ್ ಬಹಳ ಪಾಪ್ಯುಲರ್ ಆಗಿದೆ ಜನರಲ್ಲಿ. ಅದನ್ನು ವಿಸ್ತರಣೆ ಮಾಡುವಂತ ಕೆಲಸ ಆಗ್ಬೇಕು ಅನ್ನುವಂಥದ್ದು ಅವ್ರ ಗಮನಕ್ಕೆ ತಗೊಂಡ್ಮೇಲೆ ಮತ್ತು ರೈಲ್ವೆ ಇಲಾಖೆಗೆ ನೀವು ಒಂದು ಡೈರೆಕ್ಷನ್ ಕೊಟ್ಟು ಇದನ್ನ ಮಾಡಬೇಕು ಅನ್ನುವಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ಅದಕ್ಕೂ ಅದನ್ನು ಮನವಿ ತೆಗೆದುಕೊಂಡ್ರು. ಬಹಳ ರೆಸ್ಪಾನ್ಸ್ ಕೊಟ್ಟರು. ಓವರ್ ಆಲ್ ಒಂದು ಸೌಜನ್ಯದ ಭೇಟಿದು ಬಹಳ ಒಂದು ಕಾರ್ಡಿಯಲ್ ಡಿಸ್ಕಷನ್ ಆಯ್ತು. ಇತ್ತೀಚಿನ ರಾಜ್ಯದ ರಾಜಕೀಯಗಳಲ್ಲಿ ಚರ್ಚೆ ಆಗಿದೆ ಅಂತ ನೋಡಿ. ಒಂದು ಜನರಲ್ ಆಗಿ ಏನೋ ಒಂದು ಡಿಸ್ಕಷನ್ ಮಾಡಬೇಕು, ಅದ ಡಿಸ್ಕಷನ್ ಮಾಡಿದ್ರು. ಏನಾಗಿತ್ತು ಸರ್? ಅವ್ರು ಕೂಡ ಏನ್ ಚರ್ಚೆ ಮಾಡಿದೀವಿ ನಾವು ಹೇಳಿಕ್ಕೆ ಆಗೋದಿಲ್ಲ. ಬಹಳಷ್ಟು ವಿಚಾರ ಬಗ್ಗೆ ಚರ್ಚೆ ಮಾಡಿದ್ವಿ.